ಸ್ಥಳ ಪರಿಶೀಲಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಬಡವರಿಗೆ ಖಂಡಿತ ಸಹಾಯ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ವೋಟರ್ ಲಿಸ್ಟ್ ಕೂಡ ನಾನು ನೋಡಿದ್ದೇನೆ, ಎಲ್ಲವನ್ನ ಪರಿಶೀಲಿಸಿದ್ದೇನೆ, ತೊಂದರೆ ಆದವರಿಗೆ ನ್ಯಾಯ ಒದಗಿಸುತ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕೇರಳದವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಮುಜುಗರ ಇಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ. ಕೆಲವರೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟ್ ಕೊಡಕ್ ಹೋಗಲ್ಲ. ಸೊ ಇಲ್ಲಿ ಬಂದ್ ಹಾಕಿದ್ದಾರೆ, ಇವ್ರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ. ಅವರು ನಮಗಿಲ್ಲೇ ಕನ್ಫರ್ಮ್ ಮಾಡಿಕೊಡಿ ಅಂತ ಕೂಡ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತದೆ. ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಕೆಲವರೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟ್ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು ಈಗ ಸ್ಥಳದಿಂದ ಫೋನ್ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಏನ್ ನಡೀತಾ ಇದೆ ಸದ್ಯಕ್ಕೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಇಲ್ಲಿಗೆ ಬಂದು ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸಾಕಷ್ಟು ವಿಚಾರಗಳನ್ನ ಕೂಡ ಈಗ ಮಾಧ್ಯಮಗಳ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರೋದು, ಈಗ ನಾವು ಇಲ್ಲಿ ಬೇರೆ ಸ್ಥಳವನ್ನ ಗುರುತಿಸಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ದಾದ್ರೆ ಮುಂದಿನ ದಿನದಲ್ಲಿ ಇದು ದೊಡ್ಡ ರೀತಿಯಾದಂತಹ ಸಮಸ್ಯೆಗೆ ಕಾರಣವಾಗುತ್ತೆ. ಯಾಕಂತಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಸರ್ಕಾರಿ ಜಾಗಗಳಲ್ಲಿ ಇವತ್ತು ಎಷ್ಟೋ ಜನ ಒತ್ತುವರಿ ಮಾಡಿಕೊಂಡು ಅಲ್ಲಿ ನೆಲೆಯನ್ನ ಕಂಡುಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಹೋಗಿ ಸರ್ಕಾರದ ಜಾಗವನ್ನ ಏನು ತೆರವುಗೊಳಿಸುವ ವಿಚಾರ ಏನಿದೆ ಅದರಲ್ಲಿ ಸಮಸ್ಯೆಗಳಾಗುತ್ತೆ ಅನ್ನುವ ವಿಚಾರ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಮಾತಾಡಿರುವಂತದ್ದು. ನೋಡಿ, ಇಲ್ಲ ರಾತ್ರೋರಾತ್ರಿ ಬಂದು ನಾಳಿನ ದಿನ ಅಂದ್ರೆ ಉದಾಹರಣೆಗೆ ಹೇಳೋದಾದ್ರೆ ಇಲ್ಲಿ ಒಂದು ಸರ್ಕಾರಿ ಜಾಗದಲ್ಲಿ ತೆರವು ಮಾಡಿದ್ದಾರೆ ಅನ್ನೋದು ಗೊತ್ತಾದ ಬಳಿಕ ಅಲ್ಲಿ ಅವರಿಗೆ ಬೇರೆಯಾದಂತ ನೆಲೆಯನ್ನ ಕಲ್ಪಿಸಿಕೊಟ್ಟುಕೊಂಡಾಗ ನಾಳಿನ ದಿನದಲ್ಲಿ ಬೇರೆ ಸರ್ಕಾರಿ ಜಾಗದಲ್ಲಿಯೂ ಕೂಡ ಹೋಗಿ ಸುಖಾಸುಮ್ಮನೆ ಶೆಡ್ಗಳನ್ನ ಹಾಕಿ ನಮಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ನಾವು ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅನ್ನುವ ಒಂದಷ್ಟು ಉದಾಹರಣೆಗಳು ಕೂಡ ಕಾಣ ಆಗ್ಬೋದು. ಹಾಗಾಗಿ ಈಗ ಇಲ್ಲಿ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು, ವೋಟರ್ ಐಡಿಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ರು. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಂತೆ ಅಪರ ಜಿಲ್ಲಾಧಿಕಾರಿ ಕೂಡ ಜೊತೆಗೆ ಬರ್ತಾರೆ, ತಹಶೀಲ್ದಾರ್ ಕೂಡ ಬರ್ತಾರೆ. ಎಲ್ಲರೂ ಬಂದಾಗ ಅವರೆಲ್ಲರೂ ಕೂಡ ದೂರ ಇಟ್ಟು ನಾನು ಒಬ್ಬನೇ ಹೋಗ್ತೀನಿ, ಯಾರು ಕೂಡ ಜೊತೆಲಿ ಬರೋದು ಬೇಡ ಅಂತ ಹೇಳಿ ಅವ್ರು ಅಲ್ಲಿಂದ ಒಬ್ಬರೇ ಹೋಗಿ ಸಂಪೂರ್ಣವಾಗಿ ಅದನ್ನ ಪರಿಶೀಲನೆ ಕೂಡ ಮಾಡ್ತಾರೆ. ಇಲ್ಲಿನ ನಕ್ಷೆಯನ್ನು ಕೂಡ ಅಲ್ಲಿ ಒಂದಷ್ಟು ಪರಿಶೀಲನೆ ಮಾಡಿ ಒಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿರೋದಲ್ಲದೆ ಭೂಗಳ್ಳರಿಗೆ ಅವಕಾಶ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಯಾರು ತಗೊಂಡವ್ರೆ ಅನ್ನೋದು ಇಮೇಜ್ ಇದೆ, ದೊಡ್ಡ ದುಡ್ಡು ತಗೊಂಡವರ ಮೇಲೆ ನಾವು ಕ್ರಮವನ್ನ ಕೂಡ ತೆಗೆದುಕೊಳ್ತೇವೆ. ನೋಡಿ, ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವಾಗಿ ವಸೀಂ ಅನ್ನುವ ವ್ಯಕ್ತಿಯನ್ನ ಕೂಡ ಪ್ರಶ್ನೆ ಮಾಡಿದ್ವಿ. ಯಾಕಂದ್ರೆ ವಸೀಂ ಮೇಲೆನೆ ಆರೋಪ ಕೇಳಿ ಬಂದಿರೋದು. ಈ ಹಿಂದೆ ಕೂಡ ತಹಶೀಲ್ದಾರ್ ಒಂದು ನೋಟಿಸ್ ಅನ್ನ ಕೂಡ ವಸೀಂಗೆ ಕೊಟ್ಟಿದ್ರು, ಇದನ್ನ ಪ್ರಶ್ನೆ ಮಾಡಿದ್ದು ವಸೀಂಗೆ. ಇದೇ ವಿಚಾರವನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ಅಷ್ಟೇ ಅಲ್ಲದೆ ಕೇರಳ ರಾಜಕೀಯ ಮಾಡ್ತಾ ಇರುವಂತಹ ವಿಚಾರವಾಗಿ ಕೂಡ ಅವರು ಪ್ರಸ್ತಾಪ ಮಾಡಿ ಸಾಕಷ್ಟು ವಿಚಾರವನ್ನ ತಿಳಿಸಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ಸ್ಥಳ ಪರಿಶೀಲಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಬಡವರಿಗೆ ಖಂಡಿತ ಸಹಾಯ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ವೋಟರ್ ಲಿಸ್ಟ್ ಕೂಡ ನಾನು ನೋಡಿದ್ದೇನೆ, ಎಲ್ಲವನ್ನ ಪರಿಶೀಲಿಸಿದ್ದೇನೆ, ತೊಂದರೆ ಆದವರಿಗೆ ನ್ಯಾಯ ಒದಗಿಸುತ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕೇರಳದವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಮುಜುಗರ ಇಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ. ಕೆಲವರೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟ್ ಕೊಡಕ್ ಹೋಗಲ್ಲ. ಸೊ ಇಲ್ಲಿ ಬಂದ್ ಹಾಕಿದ್ದಾರೆ, ಇವ್ರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ. ಅವರು ನಮಗಿಲ್ಲೇ ಕನ್ಫರ್ಮ್ ಮಾಡಿಕೊಡಿ ಅಂತ ಕೂಡ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತದೆ. ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಕೆಲವರೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟ್ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು ಈಗ ಸ್ಥಳದಿಂದ ಫೋನ್ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಏನ್ ನಡೀತಾ ಇದೆ ಸದ್ಯಕ್ಕೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಇಲ್ಲಿಗೆ ಬಂದು ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸಾಕಷ್ಟು ವಿಚಾರಗಳನ್ನ ಕೂಡ ಈಗ ಮಾಧ್ಯಮಗಳ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರೋದು,
ಈಗ ನಾವು ಇಲ್ಲಿ ಬೇರೆ ಸ್ಥಳವನ್ನ ಗುರುತಿಸಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ದಾದ್ರೆ ಮುಂದಿನ ದಿನದಲ್ಲಿ ಇದು ದೊಡ್ಡ ರೀತಿಯಾದಂತಹ ಸಮಸ್ಯೆಗೆ ಕಾರಣವಾಗುತ್ತೆ. ಯಾಕಂತಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಸರ್ಕಾರಿ ಜಾಗಗಳಲ್ಲಿ ಇವತ್ತು ಎಷ್ಟೋ ಜನ ಒತ್ತುವರಿ ಮಾಡಿಕೊಂಡು ಅಲ್ಲಿ ನೆಲೆಯನ್ನ ಕಂಡುಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಹೋಗಿ ಸರ್ಕಾರದ ಜಾಗವನ್ನ ಏನು ತೆರವುಗೊಳಿಸುವ ವಿಚಾರ ಏನಿದೆ ಅದರಲ್ಲಿ ಸಮಸ್ಯೆಗಳಾಗುತ್ತೆ ಅನ್ನುವ ವಿಚಾರ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗ ಮಾತಾಡಿರುವಂತದ್ದು ನೋಡಿ. ಇಲ್ಲ ರಾತ್ರೋರಾತ್ರಿ ಬಂದು ನಾಳಿನ ದಿನ ಅಂದ್ರೆ ಉದಾಹರಣೆಯಾಗಿ ಹೇಳೋದಾದ್ರೆ ಇಲ್ಲಿ ಒಂದು ಸರ್ಕಾರಿ ಜಾಗದಲ್ಲಿ ತೆರವು ಮಾಡಿದ್ದಾರೆ ಅನ್ನೋದು ಗೊತ್ತಾದ ಬಳಿಕ ಅಲ್ಲಿ ಅವರಿಗೆ ಬೇರೆಯಾದಂತ ನೆಲೆಯನ್ನ ಕಲ್ಪಿಸಿಕೊಟ್ಟುಕೊಂಡಾಗ ನಾಳಿನ ದಿನದಲ್ಲಿ ಬೇರೆ ಸರ್ಕಾರಿ ಜಾಗದಲ್ಲಿಯೂ ಕೂಡ ಹೋಗಿ ಸುಖಾಸುಮ್ಮನೆ ಶೆಡ್ಗಳನ್ನ ಹಾಕಿ ನಮಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ನಾವು ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅನ್ನುವ ಒಂದಷ್ಟು ಉದಾಹರಣೆಗಳು ಕೂಡ ಕಾಣ ಆಗ್ಬೋದು. ಹಾಗಾಗಿ ಈಗ ಇಲ್ಲಿ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು, ವೋಟರ್ ಐಡಿಗಳನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ರು. ನೋಡಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಂತೆ ಅಪರ ಜಿಲ್ಲಾಧಿಕಾರಿ ಕೂಡ ಜೊತೆಗೆ ಬರ್ತಾರೆ, ತಹಶೀಲ್ದಾರ್ ಕೂಡ ಬರ್ತಾರೆ. ಎಲ್ಲರೂ ಬಂದಾಗ ಅವರೆಲ್ಲರೂ ಕೂಡ ದೂರ ಇಟ್ಟು ನಾನು ಒಬ್ಬನೇ ಹೋಗ್ತೀನಿ, ಯಾರು ಕೂಡ ಜೊತೆಯಲ್ಲಿ ಬರೋದು ಬೇಡ ಅಂತ ಹೇಳಿ ಅವ್ರು ಅಲ್ಲಿಂದ ಒಬ್ಬರೇ ಹೋಗಿ ಸಂಪೂರ್ಣವಾಗಿ ಅದನ್ನ ಪರಿಶೀಲನೆ ಕೂಡ ಮಾಡ್ತಾರೆ. ಇಲ್ಲಿನ ನಕ್ಷೆಯನ್ನು ಕೂಡ ಅಲ್ಲಿ ಒಂದಷ್ಟು ಪರಿಶೀಲನೆ ಮಾಡಿ ಒಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿರೋದಲ್ಲದೆ ಭೂಗಳ್ಳರಿಗೆ ಅವಕಾಶ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಯಾರು ತಗೊಂಡವ್ರೆ ಅನ್ನೋದು ಇಮೇಜ್ ಇದೆ, ದೊಡ್ಡ ದುಡ್ಡು ತಗೊಂಡವರ ಮೇಲೆ ನಾವು ಕ್ರಮವನ್ನ ಕೂಡ ತೆಗೆದುಕೊಳ್ತೇವೆ. ನೋಡಿ, ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವಾಗಿ ವಸೀಂ ಅನ್ನುವ ವ್ಯಕ್ತಿಯನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಯಾಕಂದ್ರೆ ವಸೀಂ ಮೇಲೆನೆ ಆರೋಪ ಕೇಳಿ ಬಂದಿರೋದು. ಈ ಹಿಂದೆ ಕೂಡ ತಹಶೀಲ್ದಾರ್ ಒಂದು ನೋಟಿಸ್ ಅನ್ನು ಕೂಡ ವಸೀಂಗೆ ಕೊಟ್ಟಿದ್ರು. ಇದನ್ನ ಪ್ರಶ್ನೆ ಮಾಡಿದ್ದು ವಸೀಂಗೆ. ಇದೇ ವಿಚಾರವನ್ನ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ಅಷ್ಟೇ ಅಲ್ಲದೆ ಕೇರಳ ರಾಜಕೀಯ ಮಾಡ್ತಾ ಇರುವಂತಹ ವಿಚಾರವಾಗಿ ಕೂಡ ಅವರು ಪ್ರಸ್ತಾಪ ಮಾಡಿ ಸಾಕಷ್ಟು ವಿಚಾರವನ್ನ ತಿಳಿಸಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ಸ್ಥಳ ಪರಿಶೀಲಿಸಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಬಡವರಿಗೆ ಖಂಡಿತ ಸಹಾಯ ಮಾಡಬೇಕು ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ವೋಟರ್ ಲಿಸ್ಟ್ ಕೂಡ ನಾನು ನೋಡಿದ್ದೇನೆ, ಎಲ್ಲವನ್ನ ಪರಿಶೀಲಿಸಿದ್ದೇನೆ, ತೊಂದರೆ ಆದವರಿಗೆ ನ್ಯಾಯ ಒದಗಿಸುತ್ತೇವೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕೇರಳದವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರಕ್ಕೆ ಯಾವುದೇ ಮುಜುಗರ ಇಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ. ಕೆಲವರೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟ್ ಕೊಡಕ್ ಹೋಗಲ್ಲ. ಸೊ ಇಲ್ಲಿ ಬಂದ್ ಹಾಕಿದ್ದಾರೆ, ಇವ್ರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ. ಅವರು ನಮ್ಗಿಲ್ಲೇ ಕನ್ಫರ್ಮ್ ಮಾಡ್ಕೊಡಿ ಅಂತ ಕೂಡ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತದೆ. ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಕೆಲವರೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟ್ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು ಈಗ ಸ್ಥಳದಿಂದ ಫೋನ್ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಏನ್ ನಡೀತಾ ಇದೆ ಸದ್ಯಕ್ಕೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಷ್ಟೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗ ಇಲ್ಲಿಗೆ ಬಂದು ಮಾಧ್ಯಮಗಳಿಗೂ ಕೂಡ